ಪ್ರಿಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀಮಿತ್ರ GK ಕ್ಲಾಸಸ್. ಪ್ರಶ್ನೆ 24 ತ್ರಿಕೋನಮಿತಿ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ನೋಡ್ರಿ. ಸಾಧಿಸಿ 3 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥದ್ದು ಫಿಕ್ಸ್ ಕ್ವಶನ್. ಈಗೇನಪ್ಪ ಅಂತಂದರೆ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸಲ್ಲಿ ಅನುಪಾತಗಳು ಯಾವ ರೀತಿಯಪ್ಪ ಅಂತಂದ್ರೆ ಒಂದು ಫಾರ್ಮುಲಾ ನೆನಪಿಟ್ಕೊಂಡ್ರಪ್ಪ ಅಂದ್ರೆ ಅನುಪಾತದಲ್ಲಿ ಏನೆಲ್ಲ ಕೇಳಲೆಕ್ಕ ಅವಿ ಅದನ್ನು ನೆನಪಿಟ್ಕೊಂಡ್ರೆ ಏನಪ್ಪ ಅಂದರೆ ಆರಾಮಾಗಿ ನೀವು ಅಲ್ಲಿ 2 ಮಾರ್ಕ್ಸ್ ಕವರ್ ಮಾಡ್ಬೋದು. 3 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥದ್ದು ಇಲ್ಲಿ ನೋಡ್ರಿ, ಸಾಧಿಸಿ ಅಂತ ಕೇಳ್ತಾನೆ. ಸಾಧಿಸಿಯಲ್ಲಿ ಪರ್ಫೆಕ್ಟ್ 3 ಮಾರ್ಕ್ಸ್ನಾಗ ಇದ್ದೇ ಇರ್ತದೆ ಇದು ಕ್ವಶನ್, ಹೌದಾ? ಇದು ಬರಲಿಲ್ಲ ಅಂತಂದರೆ ಇದು ಹಾರ್ಡ್ ಆಗ್ತಿತ್ತಪ್ಪ ಅಂದ್ರೆ ಏನು ಮಾಡಿರಿ, ಅದು ಟೇಬಲ್ ಅದಲ್ಲ, ಟೇಬಲ್ ಮುಖಾಂತರ ಡಿಗ್ರಿ ನೆನಪಿಟ್ರಿ ಅಂದ್ರೆ ಅದು ವ್ಯಾಲ್ಯೂ ನೆನಪಿಟ್ಕೊಂಡ್ರೆ ಅದ್ರಾಗೂ ಕೂಡ ಮಾಡ್ಬೋದು. ಅದರೇ ಮಾಡಿರಿ, ಇಲ್ಲಾಂದ್ರೆ ಇದು ಬರ್ತಿತ್ತ, ಇದು ಈಜಿ ಆಗ್ತಿತ್ತ, ಇದರೇ ಮಾಡಿರಿ. ಎರಡರದ ಚಾಯ್ಸ್ ಇರ್ತದೆ. ಅದು ಈಜಿ ಆಗಿತ್ತಪ್ಪ ಅಂದ್ರೆ ನೀವು ಅದು ಮಾಡಿರಿ. ಟೇಬಲ್ ಪರ್ಫೆಕ್ಟ್ ಇದ್ದರೆ ಅದು ಬರ್ತದೆ, ಇಲ್ಲಾಂದ್ರೆ ಇದು ಐಡೆಂಟಿಟಿ ಗೊತ್ತಿದ್ದರೆ, 3 ಐಡೆಂಟಿಟಿ ಗೊತ್ತಿದ್ದರೆ ಇವು ಬರ್ತಾವೆ ಸಾಧಿಸಿಗೆ, ಹೌದಾ? ಯಾವುದು ಈಜಿ ಆಗ್ತದೆ ನಿಮಗೆ ನೋಡಿರಿ ಯಾವುದು, ಹೌದಾ? ನೋಡಿರಿ ಈಗ ಕ್ವಶನ್ ಯಾವ ರೀತಿ ಅದ ಅಂತಕ್ಕಂಥದ್ದು ನೋಡಿರಿ. ಕೋಶಕ್ ಟೀಟಾ ಮೈನಸ್ ಕಾಟ್ ಟೀಟಾ ಹೋಲ್ ಸ್ಕ್ವೇರ್ ಈಕ್ವಲ್ ಟು 1 ಮೈನಸ್ ಕಾಸ್ ಟೀಟಾ 1 ಪ್ಲಸ್ ಕಾಸ್ ಟೀಟಾ. ಭಾಳ ಸರಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಇದು, ಹೌದಾ? ಇದು ಸಾಧಿಸಿ ಅಂತ LHS ಈಕ್ವಲ್ ಟು RHS ಆನ್ಸರ್ ಇಲ್ಲೇ ಇರ್ತದೆ, ಹೌದಾ? ಅದಕ್ಕೋಸ್ಕರ ಏನಪ್ಪ ಅಂತಂದರೆ ಕೋಶಕ್ ಟೀಟಾ ಮೈನಸ್ ಕಾಟ್ ಟೀಟಾ ಹೋಲ್ ಸ್ಕ್ವೇರ್ ಬರ್ಕೊಂಡು ಕ್ವಶನ್ ಬರ್ಕೊಳ್ಬೇಕು. LHS ತೊಗೊಂಡಿವಿ ಅಂತಂದರೆ ಇಲ್ಲಿ ಏನು ಮಾಡ್ಬೇಕಂದ್ರೆ, ಈಗ ಕೋಶಕ್ ಟೀಟಾ ಮೈನಸ್ ಕಾಟ್ ಟೀಟಾ ಅದ. ಈಗ ಕೋಶಕ್ಕೆ ಇರಲಿ ಕಾಟ್ ಇರಲಿ, ಫಸ್ಟ್ ನಮಗೆ ಸಾಧಿಸಿ ಮಾಡ್ಬೇಕಾದ್ರೆ ಫಸ್ಟ್ ಸ್ಟೆಪ್ ಏನು ಮಾಡ್ಬೇಕಂತಂದರೆ ಸೈನ್ ಅದ ಇಲ್ಲ ಕಾಸದಾಗ ಅವ ಇಲ್ಲ ಚೆಕ್ ಮಾಡ್ಕೋಬೇಕು. ಕ್ವಶನ್ ಸೈನ ಕಾಸು ಐತಂದ್ರೆ ಏನ್ಬೇಕು, LCM ಮುಂದೆ ಏನದ ಅಂತ ಯಾವ್ದು ಐಡೆಂಟಿಟಿ ಯಾವ ಫಾರ್ಮುಲಾ ಯೂಸ್ ಆಗ್ತದೆ ಅನ್ನೋದು ನೋಡಬೇಕು. ಇಲ್ಲಿ ಆಲ್ರೆಡಿ ಈಗ ನಮಗೆ ನೋಡ್ರಿ ಕೋಶಕ್ ಟೀಟಾ ಕಾಟ್ ಟೀಟಾದಾಗದ. ಹಂಗಿತ್ತು ಅಂತಂದ್ರೆ ನಾವು ಸೈನ ಕಾಸ್ದಾಗ ಕನ್ವರ್ಟ್ ಮಾಡಬೇಕು. ಕೋಶಕ್ ಟೀಟಾದ ಫಾರ್ಮುಲಾ ನಮಗೆ ರೆಸಿಪ್ರೋಕಲ್ದಾಗ 1/sin ಟೀಟಾ ಮಾಡ್ಕೊಕ್ ಬರ್ತದೆ. ಕಾಟ್ ಟೀಟಾದ ಇದ್ರ ರೆಸಿಪ್ರೋಕ ಕಾಟ್ ಇದು ಮತ್ತೆ ಟ್ಯಾನ್ ಆಗ್ತದೆ. ನಮಗೆ ಬೇಕಾಗಿದ್ದೇನು ಕಾಸ್ ಟೀಟಾ ಸೈನ್ ಟೀಟಾದಾಗ ಆಗಬೇಕು. ಅದು ಇರೋದು ಒಂದೇ ಒಂದು ಫಾರ್ಮುಲಾದ ಕಾಸ್ ಟೀಟಾ ಬೈ ಸೈನ್ ಟೀಟಾ ಅಂತೇಳಿ. ಕಾಟ್ ಟೀಟಾ ಇದೆ ಅಂದ್ರೆ ಕಾಸ್ ಟೀಟಾ ಬೈ ಸೈನ್ ಟೀಟಾ, ಕಾಸ ಸೈನ್ದಾಗ ಆಯಿತು. ಹೋಲ್ ಸ್ಕ್ವೇರ್ ಕೊಟ್ಟರೆ ಅಲ್ಲಿ, ಹೌದಾ? ಹೋಲ್ ಸ್ಕ್ವೇರ್ ಇದ್ದ ಸಲುವಾಗಿ ಇಲ್ಲದ ನೋಡ್ರಿ ಫಾರ್ಮುಲಾ ಕೋಶಕ್ ಟೀಟಾದ 1/sin ಟೀಟಾ ಕಾಟ್ ಟೀಟಾ ಕಾಸ್ ಟೀಟಾ ಬೈ ಸೈನ್ ಟೀಟಾ. ಇವು ನೆನ್ಪಿಟ್ಕೊರಿ ಇದು. ಅದಕ್ಕಾಗಿ ನೋಡ್ರಿ ಒಂದೊಂದು ಸ್ಟೆಪ್ ಇಳಿಬೇಕಾದ್ರೂ ಒಂದೊಂದು ಫಾರ್ಮುಲಾ ಯೂಸ್ ಆಗ್ತದೆ ಇಲ್ಲಿ, ಹೌದಾ? ಪ್ರತಿಯೊಂದು ಸ್ಟೆಪ್ಪಿಗೆ ಒಂದೊಂದು ಫಾರ್ಮುಲಾ ಬೇಕೇ ಇಲ್ಲಿ. ಅದಕ್ಕೆ ನೋಡ್ರಿ ಈಗ ಇದು ಫಾರ್ಮುಲಾ ಹೋಲ್ ಸ್ಕ್ವೇರ್ ಹಾಕಿದೀವಿ. ಈಗ ಏನು ಮಾಡ್ಬೇಕಂತ ತೆಳಗಡೆ ನೋಡ್ರಿ ಸೈನ್ ಟೀಟಾ ಅದ, ಹೌದಾ? ಸೈನ್ ಟೀಟಾ ಇತ್ತು ಅಂದ್ರೆ ತೆಳಗಿಂದ ಲಸ ಅಂತಾರೆ. ಇದಕ್ಕೆ ಲಸ ಸೇಮ್ ಇತ್ತಂದ್ರೆ ಸೇಮೇ ಬರ್ತದೆ, ಲಸ ಸೈನ್ ಟೀಟಾನೇ ಬರ್ತದೆ. ಮ್ಯಾಲಿಂದ 1 ಮೈನಸ್ ಕಾಸ್ ಟೀಟಾನೇ ಬರ್ತದೆ. 1 ಮೈನಸ್ ಕಾಸ್ ಟೀಟಾ ಹೋಲ್ ಸ್ಕ್ವೇರ್ ಅದ, ಅದು ಹೋಲ್ ಸ್ಕ್ವೇರೇ ಬರ್ಕೋರಿ. ಇದಕ್ಕೂ ಏನು ಮಾಡ್ರಿ ಅಂದರೆ ಸ್ಕ್ವೇರ್ ಹಾಕಿದ್ವಿ. ಸೈನ್ ಟೀಟಾ ಸ್ಕ್ವೇರ್ ಆಯಿತು, ಹೌದಾ? ಇದು ಯಾಕೆ ಸಿಂಗಲ್ ಆಗ್ಯದ ಅಂತ ಗೊತ್ತದ. ಲಸ ತೆಗೆದ್ರೆ ಅದೇ ಬಂದಿರ್ತದೆ. ಮ್ಯಾಲಿಂದ ಮೈನಸ್ ಮಾಡ್ತೀವಿ, ತೆಳಗಿನ ಸೇಮ್ ಇದ್ರೆ ಮ್ಯಾಗಿಂದ ಮೈನಸ್ ಮಾಡಬೇಕು. ಮೈನಸ್ ಮಾಡೋ ಇದ್ರಾಗಿದ್ದು ಮೈನಸ್ ಮಾಡೋಕ್ಕೆ ಬರಲ್ಲ. ಸ್ಟೇಜ್ ಇಟ್ಕೊಂಡು ಮ್ಯಾಗಿಂದ ಹೋಲ್ ಸ್ಕ್ವೇರ್ ಬರ್ಕೋರಿ. ಇದಕ್ಕೆ ಏನು ಮಾಡೋದು, ಹೋಲ್ ಸ್ಕ್ವೇರ್ ಇದಕ್ಕೆ ಸಪ್ರೇಟ್ ಆಗಿ ಸ್ಕ್ವೇರ್ ಹಾಕಬೇಕು. ಇದು ಸೈನ್ ಸ್ಕ್ವೇರ್ ಟೀಟಾ ಐತಿ, ಇದು ಹೋಲ್ ಸ್ಕ್ವೇರ್, ಎರಡು ಟರ್ಮು ಹೋಲ್ ಸ್ಕ್ವೇರ್ ಹಾಕ್ರಿ. ಅದಕ್ಕೆ ಹೋಲ್ ಸ್ಕ್ವೇರ್ ಇತ್ತಪ್ಪ ಅಂತಂದರೆ ನಮ್ಗೆ ಫಾರ್ಮುಲಾದ 1 ಮೈನಸ್ ಕಾಸ್ ಟೀಟಾ 1 ಮೈನಸ್ ಕಾಸ್ ಟೀಟಾ 1 ಮೈನಸ್ ಕಾಸ್ ಟೀಟಾ ಹೋಲ್ ಸ್ಕ್ವೇರ್ ಬರಿಬೋದು. ಹಿಂಗೆ ಬರಿಬೋದು ನಾವು. ಯಾಕೆ ನೋಡ್ರಿ ಇಲ್ಲಿ ಯಾವ ರೀತಿ ಬರಿಬೋದು ಅಂತಂದರೆ, ಈಗ 1 ಮೈನಸ್ ಕಾಸ್ ಟೀಟಾ ಹೋಲ್ ಸ್ಕ್ವೇರ್ ಇದ್ದಾಗ 2 ಸಾರಿ ಬರಿಬೋದು. ಹೋಲ್ ಸ್ಕ್ವೇರ್ ಇದ್ದ 2 ಸಾರಿ ಸೇಮ್ ಅದೇ ಬರಿಬೇಕು. 1 ಮೈನಸ್ ಕಾಸ್ ಟೀಟಾ ಸೈನ್ ಸ್ಕ್ವೇರ್ ಟೀಟಾ ಅಂತಂದ್ರೆ ಒಂದು ಐಡೆಂಟಿಟಿ ಗೊತ್ತಿರಬೇಕು. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಈಕ್ವಲ್ ಟು 1 ಅದ. ಸೈನ್ ಸ್ಕ್ವೇರ್ ಟೀಟಾ ಇಲ್ಲಿ ಇಲ್ಲೇ ಇಟ್ಕೋರಿ, ಇದು ಈ ಕಡೆ ಹೋಗ್ಬೇಕು, ಜಸ್ಟ್ ಟ್ರಾನ್ಸ್ಫರ್ ಮಾಡಿರಿ. ಇದು ಏನಪ್ಪ ಅಂತಂದರೆ ಪ್ಲಸ್ ಇದ್ದು ಈ ಕಡೆ ತೊಗೊಂಡ್ರೆ ಮೈನಸ್ ಆಯಿತು. 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಆಯಿತು. ಅಂದರೆ ಸೈನ್ ಸ್ಕ್ವೇರ್ ಜಾಗಿಗೆ 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಬರಿಬಹುದು ಅನ್ನಂಗೆ. ಇದು ಯಾಕೆ ಹಿಂಗೆ ಚೇಂಜ್ ಮಾಡ್ಕೊತ ನಡೆದೀವಿ ಅಂತಂದ್ರೆ, ಈಗ ಮ್ಯಾಲಿಂದ ತೆಳಗಿಂದ ಕ್ಯಾನ್ಸಲ್ ಆಗಬೇಕು ನಮಗೆ. ಯಾವುದು ಕ್ಯಾನ್ಸಲ್ ಆಗಿ ಅಲ್ಲಿ ಯಾಕಂದರೆ RHS ನೋಡ್ಕೋತ ಹೋಗ್ಬೇಕು. ಅಲ್ಲಿ ಏನದ ಅಂದರೆ 1 ಮೈನಸ್ ಕಾಸ್ ಟೀಟಾ 1 ಕಾಸ್ ಟೀಟಾ ಅದ. ಅದಕ್ಕೆ ನೋಡ್ರಿ 1 ಮೈನಸ್ ಕಾಸ್ ಟೀಟಾ ಸಿಗ್ತಿಲ್ಲಿ. ಅದಕ್ಕೆ 1 ಬೇಕಾಗಿಲ್ಲ ನಮಗೆ, ಇದು ಕ್ಯಾನ್ಸಲ್ ಆಗಬೇಕು. ಅದಕ್ಕೆ ನಾವು ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಏನು ಚೇಂಜಸ್ ಮಾಡ್ಕೋಬೇಕಂತಂದರೆ, ಇಲ್ಲಿ ಆಲ್ರೆಡಿ 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಅದ. ಸರ್ ಇದಕ್ಕೆ ನಾವು ಸ್ಕ್ವೇರ್ ಮಾಡ್ಕೋಬೋದಲ್ಲ. 1ಕ್ಕೆ 1 ಸ್ಕ್ವೇರ್ ಮಾಡ್ರೆ ಏನು ಬರ್ತದೆ ಹೇಳ್ರಿ, 1 ಇಂಟು 1 1 ಬರ್ತದೆ ನಮಗೆ. ಏನಾದರೂ ಏನು ಚೇಂಜಸ್ ಆಗ್ತದೇನು ರೀ? ಏನು ಚೇಂಜ್ ಆಗಲ್ಲ, ಹೊಳ್ಳಿ ನಮ್ಗೆ ಅದೇ ಬರ್ತದೆ, ಹೌದಾ? ಮ್ಯಾಥಮೆಟಿಕ್ಸ್ದಾಗ ಏನೇ ಚೇಂಜ್ ಮಾಡ್ರೂ ಮತ್ತೆ ಹೊಳ್ಳಿ ಅದನ್ನೇ ಬರಬೇಕು ನಮಗೆ, ಹೌದಾ? ಆ ಥರ ಮಾಡ್ಕೋಬೇಕು. 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಆಯಿತು. 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಅಂತಂದ್ಬೇಕು. ಇಲ್ಲಿ ಏನದ ಅಂತಕ್ಕಂಥದ್ದು ನೋಡ್ರಿ, A ಸ್ಕ್ವೇರ್ ಮೈನಸ್ B ಸ್ಕ್ವೇರ್ ಆಯಿತು. A ಸ್ಕ್ವೇರ್ ಮೈನಸ್ B ಸ್ಕ್ವೇರ್ ಅಂದ್ರೆ ಫಾರ್ಮುಲಾದ A ಪ್ಲಸ್ B A ಮೈನಸ್ B. ಇದು ಈ ಟೈಪ್ ಇದ್ದಿದ್ದು ಮತ್ತು ಈ ಥರ ಬರಿಬೋದು ನಾವು, ಹೌದಾ? 1 ಪ್ಲಸ್ ಕಾಸ್ ಟೀಟಾ 1 ಮೈನಸ್ ಕಾಸ್ ಟೀಟಾ, 1 ಪ್ಲಸ್ 1 ಮೈನಸ್. ಅವಾಗ A ಸ್ಕ್ವೇರ್ ಮೈನಸ್ B ಸ್ಕ್ವೇರ್ ಇದ್ದಾಗ ಫಾರ್ಮ್ನಾಗ ಅದದು.
ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು, ಉಳಿತೇನೀಗ 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ. ಇದು ಏನಪ್ಪ ಅಂತಂದರೆ LHS ಈಕ್ವಲ್ ಟು RHS. ಇದು RHS, ಇದು ಬೇಕಾಗಿತ್ತು ನಮಗೆ ಆನ್ಸರ್. ಯಾಕೋ ಇದು 3 ಮಾರ್ಕ್ಸ್ನಲ್ಲಿ ಕೇಳ್ತಕ್ಕಂಥ ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು. 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ ಭಾಳ ಇಂಪಾರ್ಟೆಂಟ್, ಭಾಳ ಸರಿ ರಿಪೀಟೆಡ್ ಆಗ್ಯದ ಕ್ವಶನ್. ಹೌದಾ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡ್ಕೋರು, ಇದೇ ಬಂದ್ರೂ ಬರಬಹುದು. ಓಕೆನಾ. ನೆಕ್ಸ್ಟ್ ನೋಡ್ರಿ ಕ್ವಶನ್ 25ನೇ ಕ್ವಶನ್ ನೋಡ್ರಿ. ಟ್ಯಾನ್ ಥೀಟಾ ಬೈ 1 ಮೈನಸ್ ಕಾಟ್ ಥೀಟಾ ಪ್ಲಸ್ ಕಾಟ್ ಥೀಟಾ ಡಿವೈಡೆಡ್ 1 ಮೈನಸ್ ಟ್ಯಾನ್ ಥೀಟಾ ಈಕ್ವಲ್ ಟು 1 ಪ್ಲಸ್ ಸೆಕೆಂಡ್ ಥೀಟಾ ಇಂಟು ಕೋಶಕ್ ಥೀಟಾ ಅದು. ಹೌದಾ, ಇದು ಆನ್ಸರ್ ನಮ್ಗೆ ಬರಬೇಕು. ಈಗ ಏನು ಮಾಡ್ಬೇಕಪ್ಪ ಅದು ರೂಲ್ಸ್ ಏನು? ಟ್ಯಾನ್ ಥೀಟಾ ಇದ್ದಿದ್ದು ಏನಾಗಬೇಕು ನಮ್ಗೆ? ಸೈನ್ ಥೀಟಾ ಕಾಸ್ ಥೀಟಾ ಆಗಬೇಕು. ಕಾಟ್ ಥೀಟಾ ಇದ್ದೂ ಸೈನ್ ಥೀಟಾ ಕಾಸ್ ಥೀಟಾದಾಗ ಮಾಡ್ಕೋಬೇಕು ನಾವು. ಒಟ್ಟು ಇವೆಲ್ಲ ನೋಡ್ರಿ ಯಾವುದು ಸೈನ ಕಾಸ ಕಾಣ್ತಾ ಇಲ್ಲಿ. ಹೌದಾ, ಅದಕ್ಕೋಸ್ಕರ ಏನು ಮಾಡಬೇಕು? ಫಸ್ಟ್ ಕ್ವಶನ್ ಬರ್ಕೊಂಡು ಟ್ಯಾನ್ದಾಗ ಇದ್ದಿದ್ದು ಒಂದೇ ಒಂದು ಫಾರ್ಮುಲಾ ಅದು ನಮಗೆ, ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತೇಳಿ. ಟ್ಯಾನ್ ಥೀಟಾ ಈಕ್ವಲ್ ಟು ಫಾರ್ಮುಲಾ ಗೊತ್ತಿರಬೇಕು ನಮಗೆ. ಟ್ಯಾನ್ ಥೀಟಾ ಈಕ್ವಲ್ ಟು ಸೈನ್ ಥೀಟಾ ಬೈ ಕಾಸ್ ಥೀಟಾ. ಯಾವುದು ಈ ಕಾಟ್ ಥೀಟಾ ಜಸ್ಟ್ ಉಲ್ಟಾ ಅದು, ಅಷ್ಟೇ ನೆನಪಿಡ್ರಿ. ಕಾಟ್ ಥೀಟಾದು ಏನದ? ಕಾಟ್ ಥೀಟಾ ಕಾಸ್ ಥೀಟಾ ಬೈ ಸೈನ್ ಥೀಟಾ, ಜಸ್ಟ್ ಏನಪ್ಪ ಅಂದ್ರೆ ಉಲ್ಟಾ ಅದ ಇದು. ಇಷ್ಟ ಬರ್ಕೊಂಡಿವಿ. ಈಗೇನಪ್ಪ ಟ್ಯಾನ್ ಇದ್ದಲ್ಲಿ ಸೈನ್ ಬೈ ಕಾಸ್ ಆಯಿತು, ಕಾಟ್ ಇದ್ದಲ್ಲಿ ಕಾಸ್ ಬೈ ಸೈನ್ ಥೀಟಾ ಆಯಿತು. ಇಲ್ಲಿ ಕಾಟ್ ಅದ ಕಾಸ್ ಬೈ ಸೈನ್ ಥೀಟಾ, ಇಲ್ಲಿ ಟ್ಯಾನ್ ಅದ ಸೈನ್ ಬೈ ಕಾಸ್ ಥೀಟಾ ಆಯಿತು. ಜಸ್ಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿವಿ, ಏನು ಮಾಡಿಲ್ಲ ಇಲ್ಲಿ. ಹೌದಾ, 4th ಸ್ಟೆಪ್ ನೋಡ್ರಿ. ಈಗ ಫಸ್ಟ್ ಏನಪ್ಪ ಡಿನಾಮಿನೇಟರ್ದಾಗ ನೋಡ್ರಿ, ತಳಗಿಂದು ಇಲ್ಲಿ ಏನಿಲ್ಲ 1 ಇರ್ತದೆ, ಇದ್ರ ಲಸ ಏನು ಬರ್ತದೆ? ಸೈನ್ ಥೀಟಾ ಬರ್ತದೆ. ಇದ್ರ ತಳಗೆ ಏನಿಲ್ಲ 1 ಇರ್ತದೆ, ಇದು ಕಾಸ್ ಥೀಟಾ, ಇದು ಕಾಸ್ ಥೀಟಾ ಲಸ ಬರ್ತದೆ. ಈಗ ಲಸ ಇದು ಬಂತದ ಅಂದೊಳಗೆ ಇಲ್ಲಿ 1 ಇಂಟು ಏನು ಮಾಡ್ಬೇಕು ಹೇಳ್ರಿ? ಲಸ ಯಾವುದಿರ್ತೋ ಅದ್ರದ್ದು ಮಲ್ಟಿಪ್ಲೈ ಮಾಡಬೇಕು. 1 ಇಂಟು ಸೈನ್ ಥೀಟಾ, ಈ ಕಡೆ ಸೈನ್ ಥೀಟಾ ಬರ್ತು. ಹೌದಾ, ಅದಕ್ಕೆ ಡಿವೈಡ್ ಬೈ ಸೈನ್ ಥೀಟಾ ಮೈನಸ್ ಇದು ಕಾಸ್ ಥೀಟಾ. ಇಲ್ಲಿ ಸೈನ್ ಥೀಟಾ ಇಂಟು 1 ಮಾಡ್ತೀವಿ. ತಳಗೆ ಏನಿರ್ತೋ ಅದೇ LCM ಇದ್ದಿದೆ ಇತ್ತು ಅಂತ ಇಲ್ಲಿ ಅದೇ ಜಾಸ್ತಿ ಮ್ಯಾಗ ಏನಿರ್ತೋ ಅದನ್ನೇ ಬರ್ಕೋಬೇಕು. ಇಲ್ಲಿ ಪ್ಲಸ್ ನೋಡ್ರಿ, ಪ್ಲಸ್ ಹಂಗೆ ಅದ, ಇಲ್ಲಿ ಸೆಂಟ್ರದ ಪ್ಲಸ್ ಬರ್ಕೊರಿ, ಮ್ಯಾಲಿನ ಹಂಗೆ ಬರ್ರಿ. ಇಲ್ಲಿ ತಳಗೂ ಕೂಡ ಇಲ್ಲಿ ಏನಿದೆ? ಕಾಸ್ ಥೀಟಾ ಲಸ ಬರ್ತದೆ. ಇಲ್ಲಿ ಒಂದರಿಂದ ಕಾಸ್ ಥೀಟಾ ತಳಗೆ ಯಾವುದು ಲಸ ಅದ, ಈ ಕಡೆದು ಲಸ ಇತ್ತು ಅಂತಂದ್ರೆ ಈ ಕಡೆದು ಮಲ್ಟಿಪ್ಲೈ ಮಾಡಬೇಕು. 1 ಇಂಟು ಕಾಸ್ ಥೀಟಾನೇ ಬರ್ತದೆ. ಇಲ್ಲಿ ಕಾಸ್ ಥೀಟಾ ಇದ್ದ ಸಲುವಾಗಿ ಲಸ ಏನದ ಅದೇ ಇತ್ತು, ಮ್ಯಾಲಿಂದ ಏನದ ಅದನ್ನೇ ಬರ್ಕೋಬೇಕು ಇಲ್ಲಿ ಸಿಂಪಲ್ಲಾಗಿ. ಇಷ್ಟ ಆಯ್ತಾ? 4 ಸ್ಟೆಪ್ಗಳು ಆಯಿತು. ಈಗೇನಪ್ಪ ಅಂತಂದ್ರೆ ಫಸ್ಟ್ ಸ್ಟೆಪ್ ಯಾಸ್ಟೇಜ್ ಬರ್ಕೊಳ್ಳಿ, ಇದು ಅಷ್ಟೇ ಉಲ್ಟಾ ಮಾಡಿರಿ, ಇದು ತಳಗೆ ಬರಿಬೇಕು. ಇದು ಅಟ್ಟೆ, ಇದು ಎರಡೇ ಚೇಂಜ್ ಮಾಡ್ಬೇಕು ನೀವು. ಇದನ್ನ ಹಂಗೆ ಪ್ಲಸ್ ಹಂಗೆ ಬರ್ಕೋರಿ, ಇದು ಮ್ಯಾಲಿಂದ ಎರಡು ಹಂಗೆ ಬರೀದ್ರಿ, ತಳಗಿಂದ ಇಷ್ಟೇ ಇಂಟು ಹಾಕೋಬೇಕು. ಇದು ಕಾಸ್ ಥೀಟಾ ಅಟ್ಟೆ ರಿವರ್ಸ್ ಮಾಡಿರಿ, ಇದು ತಳಗೆ ಬರಿಬೇಕು. ಇವು ತಳಗಿನ ಅಷ್ಟೇ ಉಲ್ಟಾ ಮಾಡಬೇಕು, ಮ್ಯಾಲಿಂದ ಸೇಮ್ ಬರೀರಿ, ಉಲ್ಟಾ ಮಾಡಿ ಮುಂದೆ ಬರಿಬೇಕು. ಈಗೇನಪ್ಪ ಅಂತಂದರೆ ಇಲ್ಲಿ ನೋಡ್ರಿ, ಈಗ ಸೈನ್ ಇಂಟು ಸೈನ್ ಸ್ಕ್ವೇರ್ ಆಯ್ತು, ಕಾಸ್ ಇಂಟು ಕಾಸ್ ಸ್ಕ್ವೇರ್ ಆಯಿತು. ಇಲ್ಲಿ ಕಾಸ್ ಥೀಟಾ ಸೈನ್ ಥೀಟಾ ಬ್ರ್ಯಾಕೆಟ್ ಹಾಕಿರಿ, ಇದನ್ನು ಬ್ರ್ಯಾಕೆಟ್ ಅದಾಗ ಬರ್ಕೋರಿ. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಈಗ ನಮಗೆ ತಳಗಿನ ಸೇಮ್ ಆಗ್ಬೇಕು. ಸೈನ್ ಥೀಟಾ ಕಾಸ್ ಥೀಟಾ ಅದ, ಇಲ್ಲಿ ಏನದ ಹೇಳ್ರಿ? ಕಾಸ್ ಥೀಟಾ ಸೈನ್ ಥೀಟಾ ಅದ. ಅದಕ್ಕೆ ನಾವು ಫಸ್ಟ್ ಈ ಕಡೆ ಸೈನ್ ಮಾಡ್ಕೊಂಡು ಈ ಕಡೆ ಕಾಸ್ ಮಾಡಿರಿ, ಯಾಕಂದ್ರೆ ಈ ಕಡೆ ಮೈನಸ್ ಆಯ್ತು, ಇದು ಪ್ಲಸ್. ಈಗ ನೋಡಿರಿ, ಇದು ಪ್ಲಸ್ ಇತ್ತು, ಮೈನಸ್ ಇತ್ತು, ಈ ಕಡೆ ಹೊರಗೆ ಬರಿಬೇಕಿದು ಮೈನಸ್. ಈ ಮೈನಸ್ ಏನು ಮಾಡ್ತದೆ? ಇಲ್ಲಿ ಬರ್ತದೆ, ಇಲ್ಲಿ ಬರ್ತದೆ. ಈ ಮೈನಸ್ ಈ ಪ್ಲಸ್ ಮೈನಸ್ ಏನಿರ್ತದೆ ಮತ್ತು ಹೊಳ್ಳಿ ಮೈನಸ್ ಆಗಿರ್ತದೆ, ಈ ಮೈನಸ್ ಈ ಕಡೆ ಬರ್ತದೆ. ಅದಕ್ಕೆ ಇಲ್ಲಿ ಏನಾಗ್ತಂದ್ರೆ ನೋಡಿರಿ, ಕಾಸ್ ಥೀಟಾ ಹಂಗೆ ಬರ್ಕೋರಿ, ಇದು ಸೈನ್ ಥೀಟಾ, ಇದು ಸಪ್ರೇಟ್ ಏನಪ್ಪ ಅಂದರೆ ಇದು ಸೈನ್ ಅದ, ಈ ಸೈನ್ ಅದ, ಬಾಜು ಬರ್ಕೋರಿ, ಅಂದರೆ ಕನ್ಫ್ಯೂಸ್ ಆಗ್ಬಾರ್ದು. ಕಾಸ್ ಥೀಟಾ ಸೈನ್ ಥೀಟಾ, ಇಲ್ಲಿ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ, ಇಲ್ಲಿ ಅದ, ಇಲ್ಲಿನೂ ಅದ. ಇದು ಉಲ್ಟಾ ಬರ್ಕೋಬೇಕಾ? ಈ ಕಡೆ ಬರ್ಕೊಂಡು ಇದು ಈ ಕಡೆ, ಇದು ಪ್ಲಸ್ ಅದಲ್ಲ, ಇದೇನಾಗ್ತದೆ? ಮೈನಸ್ ಆಗ್ತದೆ. ಇದು ಮೈನಸ್ ಅದಲ್ಲ, ಈ ಕಡೆ ಪ್ಲಸ್ ಆಗಿರ್ತದೆ. ಹೌದಾ, ಯಾಕಂದರೆ ಇದು ಮೈನಸ್ ಇಲ್ಲಿ ಸೆಂಟ್ರದಾಗ ಬರ್ತದೆ, ಹೊರಗೆ ತೆಗೆದಂಗೆ ಕಾಮನ್ ತೆಗೆದು ಇದು ಪ್ಲಸ್ ಬೈ ಮೈನಸ್ ಅಂತಂದರೆ ಮೈನಸ್ ಬಂದಿರ್ತದೆ. ಹೌದಾ, ಈಗೇನಪ್ಪ ಅಂತಂದ್ರೆ ನೆಕ್ಸ್ಟ್ ಏನು ಮಾಡ್ಕೋಬೇಕು? ಸೈನ್ ಸ್ಕ್ವೇರ್ ಇಂಟು ಸೈನ್ ಥೀಟಾ ಏನಾಯ್ತು? ಸೈನ್ ಕ್ಯೂಬ್ ಥೀಟಾ. ಇಲ್ಲಿ ಕಾಸ್ ಥೀಟಾ ಇಂಟು ಕಾಸ್ ಸ್ಕ್ವೇರ್ ಥೀಟಾ ಕಾಸ್ ಕ್ಯೂಬ್ ಥೀಟಾ ಆಗ್ತದೆ. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂದರೆ ಎ ಮೈನಸ್ ಬಿ, ಫಾರ್ಮುಲಾ ಗೊತ್ತಿರಬೇಕು ನಿಮ್ಗೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಆಯಿತು. ಹೌದಾ, ಈಗ ಏನು ಮಾಡ್ಬೇಕಂತಂದರೆ ಈಗ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಇದ್ರೆ ಈ ಫಾರ್ಮ್ನಾಗ ಬರಿಬೇಕು ನಾವು. ಎ ಮೈನಸ್ ಬಿ, ಎ ಸ್ಕ್ವೇರ್ ಬಿ ಸ್ಕ್ವೇರ್, ಎ ಬಿ, ಎ ವ್ಯಾಲ್ಯೂ ಏನದ ಅದು, ಬಿ ವ್ಯಾಲ್ಯೂ ಏನದ ಇದು, ಎ ವ್ಯಾಲ್ಯೂ ಬಿ ವ್ಯಾಲ್ಯೂ, ಎ ವ್ಯಾಲ್ಯೂ ಬಿ ವ್ಯಾಲ್ಯೂ. ಸ್ಕ್ವೇರ್ ಇದ್ದರೆ ಇಲ್ಲಿ ಫಾರ್ಮುಲಾದಾಗ ಸ್ಕ್ವೇರ್ ಅದ, ಅದಕ್ಕೆ ಇಲ್ಲಿ ಎರಡಕ್ಕೆ ಸ್ಕ್ವೇರ್ ಹಾಕೋಬೇಕು. ಈಗೇನಪ್ಪ ಅಂದ್ರೆ ಇದು ಸೇಮ್ ಅದ, ನಮಗೆ ಇದು ಕ್ಯಾನ್ಸಲ್ ಆಯಿತು. 1 ಪ್ಲಸ್ ಸೈನ್ ಥೀಟಾ ನೋಡಿ, ಕಾಸ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ನಮ್ಗೆ ಐಡೆಂಟಿಟಿ ಗೊತ್ತಿರಬೇಕು. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇದ್ದಲ್ಲಿ 1 ಬರಿಬೋದು. ಇದು ಸೈನ್ ಥೀಟಾ ಕಾಸ್ ಥೀಟಾ ಸೇಮ್. ತಳಗಿಂದ ಇಲ್ಲಿ ಇಲ್ಲ ನೋಡ್ರಿ, ಇದೇನಪ್ಪ ಅಂತಂದರೆ ಇಲ್ಲಿ ಹಿಡ್ದು 1 ಪ್ಲಸ್ ಸೈನ್ ಥೀಟಾ ಕಾಸ್ ಥೀಟಾ ಇದು ಬರ್ಕೊಂಡು ಮುಂದೆ ಏನು ನೋಡ್ರಿ, ಇದು ಸಪ್ರೇಟ್ ಬರಿಬೇಕು ಇವೆರಡು. ಈಗ ಹೇಳ್ದಲ್ಲ,
ಇವು ಸಪ್ರೇಟ್ ಹೆಂಗಪ್ಪ ಅಂದ್ರೆ ಇದು ಕೆಳಗೆ ಎರಡು ಕಡೆ ಇರ್ತವೆ, ಇದು ಬರೋದು ಸಪ್ರೇಟ್ ಆಯಿತು, ಇದು ಕ್ಯಾನ್ಸಲ್ ಆಗ್ತದೆ, ಇದು ಸಪ್ರೇಟ್ ಅಷ್ಟೇ ಉಳಿತು. ಇಲ್ಲಿ ಕ್ಯಾನ್ಸಲ್ ಜಾಗಿಗೆ ಏನಪ್ಪ ಒಂದು ಇರ್ತದೆ. ಹೌದಾ? ಈಗ 1/cos θ ಸೆಕೆಂಡ್ θ, 1/sin θ ಅಂದರೆ cosecant θ, ಈ +1 ಹಂಗೆ ಬರ್ಕೋಬೇಕು. ಇದು LHS = RHS. ಓಕೆ, ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.